ನಮಸ್ತೆ. ಭಾರತಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಭಾರತೀಯ ಪರಂಪರೆಯಲ್ಲಿ ಒಂದಾಗಿರುವಂಥ ಸಂಕ್ರಾಂತಿ ಹಬ್ಬದ ಬಗ್ಗೆ ನಾನು ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಭೂತಾಯಿಯೇ ನಮ್ಮ ಜನಪದರ ಆರಾಧ್ಯ ದೈವ. ಅನ್ನ ನೀಡುವ ತಾಯಿ ಜನಪದರಿಗೆಲ್ಲ ದೇವರಿಗಿಂತಲೂ ಮಿಗಿಲು. ಎಳ್ಳು ಜೀರಿಗೆಗಳಂತೆ ವಿಶಿಷ್ಟ ಬೆಳೆ ಬೆಳೆಯುವ ಭೂಮಿ ತಾಯಿಯನ್ನು ನೆನೆಯುವುದು ನಂಬಿಕೆ ಹಾಗೂ ಅದರೊಂದಿಗೆ ಬೆಸದ ನೆಮ್ಮದಿ ಹೌದು. ಅದಕ್ಕಾಗಿಯೇ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಎಂದು ಪ್ರಾರ್ಥಿಸುವುದರಲ್ಲಿ ಭೂತಾಯಿಯೊಡನಿರುವ ನಂಟು ಅರಿವಾಗುತ್ತದೆ. ಬಿಡುವಿಲ್ಲದೆ ದುಡಿಯುವ ಕೃಷಿಕರು ತಮ್ಮ ಕೆಲಸಗಳ ನಡುವೆಯೂ ಬಿಡುವು ಮಾಡಿಕೊಂಡು ಹಬ್ಬ, ಹುಣ್ಣಿಮೆ, ಜಾತ್ರೆ, ಉತ್ಸವ, ಉರುಸು ಮೊದಲಾದವುಗಳನ್ನು ತಪ್ಪದೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅಂಥ ಆಚರಣೆಗಳಲ್ಲಿ ಸಂಕ್ರಾಂತಿ ಹಬ್ಬವೂ ಒಂದು. ಸಂಕ್ರಾಂತಿ ಹಬ್ಬದ ಮುನ್ನ ದಿನ ಆಚರಿಸುವ ಹಬ್ಬ ಭೋಗಿ ಹಬ್ಬ. ಇದು ಕೃಷಿಕರ ಸಂಬಂಧಿ ಹಬ್ಬ. ಕೃಷಿಕರು ತಾವು ಬೆಳೆದ ಫಸಲನ್ನು ಪೂಜಿಸಿ ಜನತೆಗೆ ಉಳಿಸಿ ದವಸ ಧಾನ್ಯ ದಾನ ನೀಡಿ ಸಂಭ್ರಮಿಸುವ ಹಬ್ಬ. ಇದು ಭಾರತೀಯ ಪರಂಪರೆಯಲ್ಲಿ ದಾನಕ್ಕೆ ಶ್ರೇಷ್ಠ ಸ್ಥಾನವಿದೆ. ಇಂಥ ಹಬ್ಬಗಳ ಆಚರಣೆ ದಾನದ ಪ್ರಾಮುಖ್ಯತೆಯನ್ನು ಸಾರುವುದರ ಜೊತೆ ಸಾರ್ಥಕತೆ ಕಾಣುತ್ತೇವೆ. ಉತ್ತರ ಕರ್ನಾಟಕದಲ್ಲಿ ಭೋಗಿ ಹಬ್ಬದ ದಿನ ಮುತ್ತೈದೆ ಹೆಣ್ಣು ಮಕ್ಕಳು ಬೆಳಬೆಳಗ್ಗೆ ಎದ್ದು ಮನೆಯ ಮುಂಭಾಗದಲ್ಲಿ ಕಸ ಹೊಡೆದು ನೀರು ಚಿಮುಕಿಸಿ ಸಾರಿಸಿ ಸೊಗಸಾದ ರಂಗೋಲಿ ಬಿಡಿಸಿ ಮನೆಯ ಮುಂಭಾಗಲಿಗೆ ಕಳೆ ಕಟ್ಟುತ್ತಾರೆ. ಸ್ನಾನ ಮಾಡಿ ಮಡಿಯನ್ನುಟ್ಟು ಕುಂಬಾರರ ಮನೆಗೆ ಹೋಗಿ 5 ಮಡಿಕೆಗಳನ್ನು ತರುತ್ತಾರೆ. ಅವನ್ನು ತಂದು ದೇವರ ಜಗಲಿಯ ಕೆಳಗೆ ಹೊಸದಾದ ಶುಭ್ರ ಬಟ್ಟೆಯನ್ನು ಹಾಸಿ ಮಡಿಕೆಗೆ ಸುಣ್ಣ ಬಣ್ಣಗಳಿಂದ ಗೆರೆ ಎಳೆಯುತ್ತಾರೆ. ಅದರೊಳಗೆ ಕೃಷಿಕರು ಹೊಸದಾಗಿ ಬೆಳೆದ ಮೊದಲ ಫಸಲಾದ ಬೋರೆಹಣ್ಣು, ಕಬ್ಬಿನ ದಂಟು, ಗಜ್ಜರಿ, ಕಾಳುಗಳಾದ ಹಸಿ ಕಡಲೆ, ಎಳ್ಳು, ಬೆಲ್ಲ ತಂಬಿಟ್ಟು ಮಡಿಕೆಗಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಊದುಬತ್ತಿ ಬೆಳಗಿ ಪೂಜಿಸುತ್ತಾರೆ. ಪ್ರತಿ ವರ್ಷವೂ ಭೂತಾಯಿ ಸಮೃದ್ಧ ಫಸಲು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡು ಎಂದು ಹಣೆ ಹಚ್ಚಿ ಬೇಡಿಕೊಳ್ಳುತ್ತಾರೆ. ರೈತಾಪಿ ಜನರು ಬೆಳೆದ ಎಲ್ಲ ಕಾಳು ಕಡಿ ಪಲ್ಯಗಳನ್ನು ಅವತ್ತು ಬಗೆ ಬಗೆಯ ಅಡುಗೆಯಾಗಿ ಹಂಚಿಕೊಂಡು ಉಣ್ಣುವುದೇ ಸೌಭಾಗ್ಯ. ಇಂದಿನ ದಿನವೇ ಎಳ್ಳು ಹಚ್ಚಿ ಬಡಿದಿಟ್ಟ ಸಜ್ಜೆ ರೊಟ್ಟಿ, ತೆಳುವಾದ ಜೋಳದ ರೊಟ್ಟಿ, ಬದನೆಕಾಯಿ, ಅವರೆಕಾಯಿ, ಗಜ್ಜರಿ, ಹಸಿ ಕಡಲೆ, ಉಳ್ಳಾಗಡ್ಡಿ, ಉಕ್ಕಿ, ಹೋಳಿಗೆ, ಶೇಂಗಾ ಹೋಳಿಗೆ, ತುಪ್ಪ, ಸಜ್ಜಿಗೆ, ಕರಿಗಡಬು, ಎಣಗಾಯಿ, ಬದನೆಕಾಯಿ, ಅಗಸೆ ಹಿಂಡಿ, ಮೊಸರು, ಮಜ್ಜಿಗೆ, ಉಳುಬಾನ ಹೀಗೆ ಬಾಯಲ್ಲಿ ನೀರೂರಿಸುವಂತೆ ಹಾಗೆ ಬಗೆ ಬಗೆಯ ಭಕ್ಷ್ಯಗಳನ್ನು ಸಿದ್ಧವಾಗುತ್ತವೆ. ಇವೆಲ್ಲವನ್ನು ದೇವರಿಗೆ ಎಡೆ ಹಿಡಿದು ಕಾಯಿ ಒಡೆದು ಭಕ್ತಿಯಿಂದ ಪೂಜಿಸುತ್ತಾರೆ. ನಂತರ ಹೆಣ್ಣು ಮಕ್ಕಳು ತಾವು ಸಿದ್ಧಪಡಿಸಿದ ಅಡುಗೆಯನ್ನು ಮನೆ ಮನೆಗೆ ಹೋಗಿ ಹಂಚಿಕೊಂಡು ಬರುತ್ತಾರೆ. ಹೀಗೆ ಹಂಚಿಕೊಂಡು ಉಣ್ಣುವ ಸಂತೋಷ, ಸಂಭ್ರಮ ಜೀವಮಾನದ ಒಂದು ಸಾರ್ಥಕ ಸಂದರ್ಭವಾಗಿ ಎದುರಾಗುತ್ತದೆ. ಮನೆಗೆ ಮನೆಗೆ ಹೋಗಿ ಬೀರುವ ಬಿಚ್ಚರು ಅತಿಥಿಗಳಿಗೆ ಕರೆದು ಉಣಿಸುತ್ತಾರೆ. ಮಾಡಿದ ಅಡುಗೆಯನ್ನು ಕಟ್ಟಿಕೊಂಡು ಎತ್ತು ಹೊಡೆದುಕೊಂಡು ಹೊಲಗಳಿಗೆ ಹೋಗಿ ಭೂತಾಯಿ ಮಡಿಲಲ್ಲಿ ಉಣಿಸುತ್ತಾರೆ. ಚಳಿ ಕಳೆದು ನಿಧಾನವಾಗಿ ಬಿಸಿಲೇರುವ ಹೊತ್ತಿನಲ್ಲಿ ಉಣ್ಣುವ ಬಗೆ ಬಗೆಯ ತಿನಿಸುಗಳು ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯವಾಗಿ ಜನರ ಉತ್ತಮ ಆರೋಗ್ಯಕ್ಕೆ ಸಂಜೀವಿನಿ. ಸುಗ್ಗಿ ಹಬ್ಬ ಸಂಕ್ರಾಂತಿಗೆ ಫಸಲು ತುಂಬಿ ತುಂಬಿ ಬರುತ್ತದೆ. ಜೋಳ, ಗೋಧಿ, ಕಡಲೆ, ಕುಸುಬೆ, ಅಗಸೆ, ಶೇಂಗಾ, ಹುರುಳಿ, ಅಲಸಂದೆ, ಎಳ್ಳು, ಕೂರೆಳ್ಳು, ತೊಗರಿ, ಪುಂಡಿ, ಬಾರೆ, ಗಜ್ಜರಿ, ಸವತೆ, ಕಬ್ಬು ಹೀಗೆ ಸಮೃದ್ಧ ಧಾನ್ಯಗಳು ಕೃಷಿಕರ ಕೈ ಸೇರುತ್ತವೆ. ಕೃಷಿ ಕಾಯಕದಲ್ಲಿ ನೆರವಾದ ಆಯಗಾರರನ್ನು ಮೊದಲು ಮಾಡಿಕೊಂಡು ರೈತರು ತಾವು ಬೆಳೆದ ಫಸಲನ್ನು ಅತ್ಯಂತ ಪ್ರೀತಿಯಿಂದ ದಾನ ಮಾಡಿ ಕೃತಜ್ಞತೆಯನ್ನು ಸಮರ್ಪಿಸುತ್ತಾರೆ. ಈ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಧನ್ಯವಾದಗಳು.